ಜ್ಯೂಸ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಅದೇ ನಾವು ಔಟ್ಸೈಡಿಂದ ತರುವ ಬಾಟಲ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ಇವತ್ತು ನಾನು ಮನೆಯಲ್ಲಿ ಒಂದು ಸೂಪರ್ ಆಗಿರುವ ದಾಳಿಂಬೆ ಸೋಡಾ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನನ್ನ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇಲ್ಲ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಒಂದು ದಾಳಿಂಬೆಯನ್ನು ತಗೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಇದನ್ನು ಈಗ ಅರ್ಧದಷ್ಟು ಒಂದು ಬೌಲಲ್ಲಿರುವ ದಾಳಿಂಬೆನ ಅರ್ಧದಷ್ಟು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ. ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕಿಲ್ಲ, ಒಂದು 2 ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಅದರ ಬೀಜ ಗ್ರೈಂಡ್ ಆಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಈಗ ಕಲರ್ ಬಂದಿದೆ. ನ್ಯಾಚುರಲ್ ಆದ ಜ್ಯೂಸು, ನ್ಯಾಚುರಲ್ ಕಲರ್. ಈಗ ಸ್ವಲ್ಪ ನೀರು ಹಾಕಿಕೊಂಡು ಇನ್ನೊಂದು ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ತೇನೆ. ದೇಹಕ್ಕೂ ತುಂಬ ಒಳ್ಳೆಯದು ಈ ಜ್ಯೂಸು. ಯಾರೂ ಕೂಡ ಮಾಡಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ನೋಡಿ ಚೆನ್ನಾಗಿ ಕಲರ್ ಬಂದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಸೋಸಿಕೊಳ್ತೇನೆ. ಯಾವುದೇ ಕಲರ್ ಬಳಕೆ ಮಾಡದಂಥ ಜ್ಯೂಸು, ನ್ಯಾಚುರಲ್ ಜ್ಯೂಸು. ಈಗ ಇನ್ನು ಇಲ್ಲಿ ಅರ್ಧ ಬೌಲ್ ತೆಗೆದಿಟ್ಕೊಂಡಿದ್ದೇನೆ. ಅದರಲ್ಲಿ ಇನ್ನೂ ಅದನ್ನು ಕಾಲು ಬೌಲ್ ಮಾಡಿಕೊಂಡು ಕಾಲು ಬೌಲಲ್ಲಿರೋದನ್ನು ಜಜ್ಜಿಕೊಳ್ತೇನೆ. ಅದನ್ನು ಕೂಡ ಅದರ ರಸ ಕೂಡ ಬಿಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ, ಚೆರಿ ಕಲರ್ ಬರ್ತಾ ಇದೆ ರಸ. ದಾಳಿಂಬೆಯ ರಸ ತುಂಬ ಚೆನ್ನಾಗಿರುತ್ತೆ. ಆದರೆ ಕೈಗೆಲ್ಲ ಆದರೆ ಸ್ವಲ್ಪ ಕಲರ್ ಬೇಗ ಹೋಗೋದಿಲ್ಲ. ಈಗ ಒಂದು ಕುಪ್ಪಿಯ ಲೋಟಕ್ಕೆ ಹಾಕಿಕೊಳ್ತೇನೆ. ಯಾವ ಲೋಟಕ್ಕೂ ಕೂಡ ಹಾಕಿಕೊಳ್ಬೋದು. ಈಗ ಜಜ್ಜಿದ ದಾಳಿಂಬೆಯನ್ನು ಈ ಗ್ಲಾಸಿಗೆ ಹಾಕಿಕೊಳ್ತೇನೆ. ಕಲರ್ ಮಾತ್ರ ಹೇಗೆ ಕಾಣ್ತಿದೆ ಅಂತ ನೀವೇ ಕಮೆಂಟಲ್ಲಿ ಕಮೆಂಟ್ ಕೊಡಿ. ಈಗ ನಾನೊಂದು ಅರ್ಧ ನಿಂಬೆಹಣ್ಣು ಕಟ್ ಮಾಡಿಕೊಳ್ತೇನೆ. ಮತ್ತು ಸ್ವಲ್ಪ ಪುದೀನವನ್ನು ಸ್ವಲ್ಪ ಜಜ್ಜಿಕೊಳ್ಬೇಕು. ನಿಂಬೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನಿಂಬೆಹಣ್ಣಿನ ರಸ ಕೂಡ ಹಾಕ್ಬೋದು, ಚೆನ್ನಾಗಿರ್ತದೆ. ಮತ್ತು ಪೆಪ್ಪರ್ ಪೌಡ್ರ್, ಮನೆಯಲ್ಲಿ ಮಾಡಿದ ಪೆಪ್ಪರ್ ಪೌಡ್ರನ್ನೇ ಹಾಕಿಕೊಳ್ತೇನೆ. ರುಚಿಗೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಮಾತ್ರ ಸಕ್ಕರೆ ಹಾಕಿಕೊಳ್ಳಿ. ಸಕ್ಕರೆ ಹಾಕದಿದ್ದರೂ ಚೆನ್ನಾಗಾಗ್ತದೆ. ನಾನು ಉಪ್ಪು ಹಾಕ್ಕೊಳ್ತೇನೆ ಸ್ವಲ್ಪ. ಬರೀ ಉಪ್ಪು ಹಾಕಿನೂ ಕುಡಿಬೋದು ಈ ಜ್ಯೂಸು. ಈಗ ಸೋಸ್ಕೊಂಡಂಥ ಜ್ಯೂಸಿನ ರಸವನ್ನು ಇದಕ್ಕೆ ಹಾಕಿಕೊಳ್ತೇನೆ. ದಾಳಿಂಬೆಯ ರಸವನ್ನು ಇದಕ್ಕೆ ಹಾಕಿಕೊಳ್ತೇನೆ. ಇದಕ್ಕೆ ಬೇರೆ ಯಾವುದು ನಾನು ಕಲರ್ ಆಗಲಿ ಸ್ವೀಟ್ ಆಗಲಿ ಬೇರೆ ಯಾವುದು ಆ್ಯಡ್ ಮಾಡೋದಿಲ್ಲ. ಸ್ವಲ್ಪ ಅಷ್ಟೇ ಸಕ್ಕರೆ ಹಾಕಿದ್ದೇನೆ. ಇದಕ್ಕೆ ಕೋಲ್ಡ್ ಆಗಿರುವ ಸೋಡಾವನ್ನು ಆ್ಯಡ್ ಮಾಡ್ತೇನೆ. ಸೋಡಾವನ್ನು ನಿಧಾನವಾಗಿ ಹಾಕಿಕೊಳ್ಬೇಕು, ಇಲ್ಲಾದರೆ ಅದು ಉಕ್ಕಿ ಹೋಗ್ತದೆ. ಅದು ನಾವು ಫುಲ್ ಆಯ್ತಂತ ಕಂಡ್ರೂ ಅರ್ಧನೇ ಆಗೋದು. ಕೊನೆಗೆ ನಾನು 4 ದಾಳಿಂಬೆ ಹಾಕಿ ಒಂದು ಲೆಮನ್ ಮೇಲಿಂದ ಹಾಕ್ತೇನೆ. ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಗೆಸ್ಟ್ ಎಲ್ಲ ಬರುವಾಗ ಈ ಜ್ಯೂಸ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ, ತುಂಬ ಖುಷಿ ಆಗ್ತದೆ, ಮತ್ತು ತುಂಬ ಟೇಸ್ಟ್ ಕೂಡ ಆಗ್ತದೆ. ಮಕ್ಕಳಿಗೆ ಹೊರಗಡೆಯಿಂದ ತಂದು ಜ್ಯೂಸ್ ಕೊಡುವ ಬದಲು ಈ ಜ್ಯೂಸನ್ನು ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಮತ್ತು ಇದು ರಕ್ತ ಹೆಚ್ಚಾಗಲಿಕ್ಕೂ ದಾಳಿಂಬೆ ಜ್ಯೂಸು ಒಳ್ಳೆಯದು. ದಾಳಿಂಬೆ ಅಂದ ಕೂಡಲೇ ಹೆಚ್ಚಿನವರಿಗೆ ದಾಳಿಂಬೆ ಅಂದರೆ ಬೋರ್ ಅಂತ ಹೇಳ್ತಾರೆ, ಯಾಕಂದರೆ ಬಿಡಿಸೋದು ಕಷ್ಟ ಅಂತೇಳಿ. ಅದು ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ. ನಾವು ಹೊರಗಡೆಯಿಂದ ತರುವ ಜ್ಯೂಸ್ಗಳು ಅನ್ಹೆಲ್ತಿ ಆದರೂ ನಾವು ಅದನ್ನು ಇಷ್ಟಪಡ್ತೇವಲ್ವ. ಅದಕ್ಕೆ ಮಕ್ಕಳಿಗೆ ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ಅವರು ಕಲರ್ ನೋಡಿ ಕೂಡ ಕುಡಿತಾರೆ. ನಾನು ಹಾಗೆ ಮಾಡಿಕೊಡೋದು, ನಾವು ಸಹ ಹಾಗೆ ಕುಡಿಯೋದು ಮನೇಲಿ. ಅದಕ್ಕೆ ನಾನು ಎಕ್ಸ್ಟ್ರಾ ಲೆಮನ್ ಹಾಕಿ ಟ್ರೈ ಮಾಡಿದೆ. ಒಂದು 3 ಸಾರಿ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಈ ವಿಡಿಯೋನ ಹಾಕಿದ್ದೆ. ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.